ಇಂದು ಬೆಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ರಣದೀಪ್ ಸುರ್ಜೇವಾಲಾರವರ ನೇತೃತ್ವದಲ್ಲಿ ಕೆಪಿ ನಂಜುಂಡಿರವರಿಗೆ ಕಾಂಗ್ರೆಸ್ ಪಕ್ಷದ ಬಾವುಟ ನೀಡಿ ಬರಮಾಡಿಕೊಳ್ಳಲಾಯಿತು. ಹಾಗೂ ಕೆಪಿ ನಂಜುಂಡಿರವರ ನೇತೃತ್ವದಲ್ಲಿ ವಿಶ್ವಕರ್ಮ ಸಮಾಜದ ಅಪಾರ ಬೆಂಬಲಿಗರು, ಮುಖಂಡರು, ಅಭಿಮಾನಿಗಳು, ಹಿಂದುಳಿದ ವರ್ಗಗಳ ಸಮಾಜದ ಬಂಧುಗಳು, ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ವಿಶ್ವಕರ್ಮ ಸಮಾಜದ ಧೀಮಂತ ನಾಯಕರಾದ ಕೆಪಿ ನಂಜುಂಡಿಯವರು ನಮ್ಮ ಸಮಾಜ ಸೇರಿದಂತೆ ಈ ರಾಜ್ಯದ ಹಿಂದುಳಿದ ವರ್ಗಗಳು, ಕಾಯಕ ಸಮಾಜಗಳು ಸರ್ವತೋಮುಖ ಅಭಿವೃದ್ಧಿಯಾಗಬೇಕು, ಸಂಪ್ರದಾಯ ಕುಲಕಸುಬುಗಳು ಶಾಶ್ವತವಾಗಿ ಉಳಿಯಬೇಕು, ಸರ್ಕಾರದ ಎಲ್ಲ ಸೌಲಭ್ಯಗಳು ಸಮಾಜಕ್ಕೆ ಸಿಗಬೇಕು, ರಾಜಕೀಯ ಶಕ್ತಿ ತುಂಬಬೇಕು ಎಂದು ಸಾವಿರ ಸಲ ಯೋಚನೆ ಮಾಡಿ ಇವತ್ತು ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇವತ್ತು ನಮ್ಮ ಎಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ ಸುರ್ಜೇವಾಲಾ ಸಾಹೇಬರು ವೇದಿಕೆಯಲ್ಲಿದ್ದಾರೆ. ನಮ್ಮ ರಘುವರಿದ್ದಾರೆ, ನಮ್ಮ ವಕ್ತಾರರಿದ್ದಾರೆ, ದಿನೇಶ್ ಕೂಡ್ಗೌಡರು, ಸೌಮ್ಯ ರೆಡ್ಡಿಯವರು, ನಮ್ಮ ಸಲೀಂ ಅವರು, ನಮ್ಮ ದೀಪಕ್ ತಿಬೇರವರು, ನನ್ನ ಪೊಲಿಟಿಕಲ್ ಕಾರ್ಯದರ್ಶಿಯವರು ಎಲ್ಲ ಕೂಡ ವೇದಿಕೆಯಲ್ಲಿದ್ದಾರೆ. ನನ್ನ ರಾಜಕಾರಣದ ಅನುಭವದಲ್ಲಿ ಹಿಂದಿನ ವರ್ಗದಲ್ಲಿ ಸಿದ್ದರಾಮಯ್ಯನವರ ನಂತರ ಯಾರು ಒಬ್ಬ ಕಾಯಕ ಸಮಾಜದಲ್ಲಿ ಸಂಘಟನೆಗೆ ಯಾರು ಶಕ್ತಿ ಹೊಂದವರು ನನ್ನ ಕಣ್ಗಳು ಸಾಕ್ಷಿ ಅಂತಂದ್ರೆ ಇದು ನಮ್ಮ ಕೆಪಿ ನಂಜುಂಡಿ ಅವರು ಹೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಸಂಘಟನೆ ಎಲ್ಲ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂಘಟನೆ ಬರುವ ಅನೇಕ ನಾಯಕರುಗಳೆಲ್ಲ ಈಗಿನ ಕಾಲದಲ್ಲಿ ಎಲ್ಲ ಒನ್ ಮ್ಯಾನ್ ಆರ್ಮಿಗಳಾಗಿರ್ತಾರೆ. ಇವರು ನಂಜುಂಡಿ ಅವರು ಬಹಳ ದೊಡ್ಡ ಪ್ರತಿಭೆ. ಇವತ್ತು ನಾನು ಅಧ್ಯಕ್ಷನಾದ್ರಿಂದ ಅವರ ಹಿಂದೆ ಇದ್ದು ಬಹಳ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೆವು. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಏನಾದ್ರು ಮಾಡು, ನಮ್ಮ ಪಕ್ಷಕ್ಕೆ ಆಸ್ತಿಯಾಗಿ ಉಳಿಲಿ ಅಂತೇಳಿ ಹೇಳಿದ್ರು. ಅವರು ಯಾವಾಗಲೂ ಅದಕ್ಕೆ ಮನಸ್ಸು ಮಾಡಿ ಎಲ್ಲ ನಿಮ್ಮ ಹತ್ರ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ನಾನು, ಮುಖ್ಯಮಂತ್ರಿಗಳು, ನಾನು ನಮ್ಮ ಎಸಿಸಿ ಅವರೆಲ್ಲ ಕೂಡ ನಾವೆಲ್ಲ ಮಾತಾಡಿ ಅವರದ್ದು ಅನುಮತಿಯನ್ನು ತೆಗೆದುಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡೋಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅವರು ಈಗಾಗಲೇ ಹೋಗಿ ನಮ್ಮ ಕೌನ್ಸಿಲ್ ಚೇರ್ಮನ್ಗೆ ಧಾರವಾಡಗೆ ಹೋಗಿ ಅಲ್ಲಿಗೆ ಹೋಗಿ ಕೌನ್ಸಿಲ್ ಚೇರ್ಮನ್ ಅವರಿಗೆ ರಾಜೀನಾಮೆನ ಸಲ್ಲಿಸಿ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವರಿಗೆ ನಾನು ಅವರು ತಮ್ಮೆಲ್ಲರ ಪರವಾಗಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ನಮ್ಮ ನಾಯಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಬಹಳ ಜನ ನಾಯಕರು, ವಿಶ್ವಕರ್ಮಕ್ಕೆ ಸೇರಿದಂಥ ಎಲ್ಲ ನಾಯಕರುಗಳು ಇವತ್ತು ಇಲ್ಲಿ ಒಂದು ದೊಡ್ಡ ಪಟ್ಟಿ ಇದೆ. ಎಲ್ಲ ಅವರ ಸಂಘಟನೆ ಎಲ್ಲ ಅಧ್ಯಕ್ಷಗಳು ಬೆಂಗಳೂರು ನಗರದಲ್ಲಿರೋರು, ಹೊರಗಡೆ ಇರೋರೆಲ್ಲ ಕೂಡ ಎಲ್ಲ ಬಂದಿದ್ದಾರೆ. ನಾನೆಲ್ಲರ ಹೆಸರನ್ನ ಕೂಡ ಕ್ಲೀನಾಗಿ ಟೈಪ್ ಮಾಡಿ ಅಡ್ರೆಸ್ ಮಾಡಿ ನಮ್ಮ ಕೆಪಿಸಿಸಿಯ ಏನು ಒಂದು ಪಟ್ಟಿ ಇದೆ ಆ ಪಟ್ಟಿಯಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ನೀವೆಲ್ಲ ಯಾರ್ಯಾರು ಬಂದಿದ್ದೀರಿ, ತಮಗೂ ಕೂಡ ಇನ್ನ ಒಂದು ದೊಡ್ಡ ಅವ್ರಿಗೆ ಟೈಮ್ ಸಿಕ್ಕಲಿಲ್ಲ. ಇಡೀ ಅವರ ಸಮುದಾಯದ ಸಮಾವೇಶಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಎಲ್ಲ ಧರ್ಮಪೀಠದ ಗುರುಗಳು ಕೂಡ ಅವರಿಗೆ ಆಶೀರ್ವಾದ ಮಾಡೋದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ಹಿಂದೆ ದಿಗ್ವಿಜಯ್ ಸಿಂಗ್ ಅವರು ಇದ್ದಾಗಿರ್ಬೋದು, ಆಸ್ಕರ್ ಫರ್ನಾಂಡಿಸ್ ಅವರು ಇರ್ಬೋದು, ಎಲ್ಲ ಖರ್ಗೆ ಸಾಹೇಬ್ ಇರ್ಬೋದು, ಅವರೆಲ್ಲ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾಗ ಒಂದೊಂದು ಸಭೆಗೆ ಲಕ್ಷಾಂತರ ಮಂದಿ ಸೇರಿದ್ದನ್ನ ನಮ್ಮ ಕಣ್ಣುಗಳೇ ಇವತ್ತು ಸಾಕ್ಷಿಯಾಗಿದೆ. ಇವತ್ತು ನಾನು ಅವ್ರಿಗೆ ಒಂದು ಮಾತು ಕೇಳಿದೆ, ಇವತ್ತು ಇಂಥ ತೀರ್ಮಾನ ಒಂದು ತೆಗೆದುಕೊಂಡಿದ್ದೀರಿ, ಏನು ಇದರ ಮರ್ಮ, ಏನು ವಿಚಾರ, ನಿಮ್ಮ ಜನ ಏನು ಹೇಳ್ತಾರೆ, ನಮ್ಗೆ ಕರೆಗೆ ತಾವು ಕೊಟ್ಟು ಬಂದಿದ್ದೀರಿ. ನಾನೇ ಅವ್ರಿಗೆ ಬಲವಂತ ಮಾಡಿ ನೀವು ಬರಬೇಕು ಅಂತೇಳಿ ಆಹ್ವಾನ ಮಾಡಿದೆ. ಡೆಲ್ಲಿಯವ್ರ ಹತ್ರ ಎಲ್ಲ ಚರ್ಚೆ ಮಾಡಿದೆ. ಇಲ್ಲ, ಅವ್ರನ್ನ ತೆಗೆದುಕೊಳ್ಳೇಬೇಕು ಅಂತ ಹೇಳಿದ್ರು. ಒಂದು ಮಾತು ಅವ್ರು ಹೇಳಿದ್ರು, ನಾವು ಜನರ ಬದುಕಿಗೆ ನಾವು
ಕಾಯಕ ಸಮಾಜದವರು ನಾವು. ಇವತ್ತು ನಮ್ಮ ಕೊರೋನಾ ಸಂದರ್ಭ ಇತ್ತು, ಹಾಗಾಗಿ ಇವತ್ತು ನಾವು 214ರಲ್ಲಿ 10 ವರ್ಷ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಆದರು. ಆಗ ಚಿನ್ನದ ಬೆಲೆ 2800 ಇತ್ತು. ನಾವು ಮಾಂಗಲ್ಯ ಮಾಡಿಕೊಡ್ತೀವಿ, ನಾವು ಮಾಂಗಲ್ಯ ಸರ ಮಾಡಿಕೊಡ್ತೀವಿ. ಇವತ್ತು ಈ 2800 ಹೋಗಿ ಈಗ 22,000 ಎಷ್ಟು 75,000 ಆಗಿದೆ. ಆ ತಾಯಿಯಂದಿರ ಗೋಳು ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ನನ್ನಂತವನು ಈ ಸಮಾಜವನು ಮೋದಿ ಸರ್ಕಾರದಲ್ಲಿ ನಾವೇನೋ ನಮ್ಗೆ ಆ ಮಾಂಗಲ್ಯಸನ ಮಾಡ್ಕೊಳ್ಳೋಂಥ ಒಂದು ಭಾಗ್ಯ ನಮ್ಗೆ ದೇವ್ರು ಕಲ್ಪಿಸ್ಕೊಟ್ಟಿದ್ದಾನೆ. ಆ ದೇವ್ರು ಕಲ್ಪಿಸ್ಕೊಟ್ಟಿದ್ದ ಇದು ಭಾಗ್ಯನ ಇವತ್ತು ನಮ್ಮ ಕೈಲಿ ಮಾಡೋಕ್ಕಾಗದೆ ಒಂದು ಮಾಂಗಲ್ಯನೂ ಕೂಡ ತಗೊಳ್ಳಕ್ಕೆ ನಮ್ಮ ಜನರಿಗೆ ಈ ಮೋದಿ ಸರ್ಕಾರದಲ್ಲಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನೋವಿನಿಂದ ಇವತ್ತು ನಾನು ಈ ಪಕ್ಷದಲ್ಲಿ ಇರೋದು ಸರಿ ಇಲ್ಲ. ಬಡವರ ಪರವಾಗಿ ಏನಾದ್ರು ಇತ್ತು ಅಂದ್ರೆ ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೇನೆ. ನನ್ನ ಅಂಗಡಿಗಳಲ್ಲೂ ನಾನು ಸರ ಮಾಡ್ತಾ ಇದ್ದೇನೆ. ಈಗ 2,000 ರೂಪಾಯಿ ಕೊಡ್ತಾ ಇದ್ದೀರಿ, ತಿಂಗಳಿಗೆ ಒಂದು 5,000 ರೂಪಾಯಿ ಜನರಿಗೆ ಉಳಿಸ್ತಾ ಇದ್ದೀರಿ. ಅದರಿಂದ ಅಟ್ಲೀಸ್ಟ್ ಬಂದು ಇವತ್ತು ನಮ್ಮ ಸಮುದಾಯದ ಅಂಗಡಿಗಳಿಗೆ ಬಂದು ಏನೋ ಸಣ್ಣ ಪಣ್ಣ ಬಂದು ಒಂದು ಮಾಂಗಲ್ಯಾರು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಅವಕಾಶ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಬಿಜೆಪಿ ವಿರುದ್ಧ ಒಂದು ತೀರ್ಮಾನ ತೆಗೆದುಕೊಳ್ಳಿಲ್ಲ. ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ಸರಿ ಅಂತ ತೀರ್ಮಾನ ಮಾಡಿ ಇವತ್ತು ನಂಜುಂಡಿಯವರು ನಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರ ವಿಶ್ವಾಸದಿಂದ ಇವತ್ತು ಸೇರಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಈಗ ಅಡ್ಮಿಷನ್ ನಾನು ಮಾಡಿಕೊಂಡಿದ್ದೇನೆ. ಈಗ ಇದಾದ ಮೇಲೆ ನಾನು ಅವ್ರಿಗೆ ಧ್ವಜವನ್ನು ಕೊಟ್ಟು ಮಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಒಂದು 2-3 ಮಿನಿಟ್ಸ್ ನಮ್ಮ ACC ಜನರಲ್ ಸೆಕ್ರೆಟರಿ ಅವ್ರಿಗೆ ನಾನೇ ಮಾಡ್ಕೊಳ್ಬೇಕು. ಈ ಮಿಸ್ಟರ್ ನಂಜುಂಡಿ ಅವರ MLC, ದಿ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್, I should only personally come and invite him on behalf of the ACC ಅಂತೇಳಿ ಅವರೇ ಬಂದಿದ್ದಾರೆ. ಸೊ ಅವರು ಮಿಸ್ಟರ್ ಅವರ Honorable General Secretary. Our backward class leader, Shri K.P. Nanjudi, is back home. Is back home with us. I, from the core of my heart, on behalf of President of the All India Congress Committee, Shri Mallikarjun Kharge ji, our leader Shri Rahul Gandhi ji, I welcome my young friend back into his house and into the Congress party with open arms. KPCC ಅಧ್ಯಕ್ಷರಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಹೇಗಿರಬೇಕು ಅನ್ನೋದಕ್ಕೆ ಮಾದರಿ ಆಗಿರ್ತಕ್ಕಂಥವ್ರು ಮತ್ತು ಎಲ್ಲ ಸಮಾಜಗಳನ್ನು ತುಂಬ ಡೀಪ್ ಆಗಿ ಪರಿಶೀಲಿಸಿ ಯಾವುದೇ ಮುಲಾಜಿಲ್ದಿರ ಸರಿ ಇದ್ರೆ ಸರಿ, ಸರಿ ಇದ್ದರೆ ಸರಿ ಇಲ್ಲ, ಲೀಡ್ರ್ ಆದರೆ ನೀನು ಲೀಡ್ರು, ನೀನು ಝೀರೋ ಆದರೆ ನೀನು ಝೀರೋ ಅಂತ ಹೇಳಿ ಇಡೀ ಪಕ್ಷದ ಜೊತೆಗೆ ಎಲ್ಲರ ವಿಶ್ವಾಸವನ್ನು ತಕ್ಕೊಂಡು ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶ ನೋಡುವಂಥ ಮಟ್ಟಕ್ಕೆ ತಕ್ಕಂಥ ನನ್ನ ಆತ್ಮೀಯ ಮಿತ್ರರು, ನನ್ನ ಸಹೋದರರು, ನನಗೆ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, AICC ಪ್ರಧಾನ ಕಾರ್ಯದರ್ಶಿಗಳು ಇಷ್ಟೊತ್ತು ನಮ್ಮ ಸಮಾಜದ ಬಗ್ಗೆ, ವಾಟ್ ಈಸ್ ವಿಶ್ವಕರ್ಮ ಅನ್ನೋದ್ರ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಹೇಳಿದಂಥ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜಿವಾಲಾ ಸಾಹೇಬ್ರೆ, ನಮ್ಮ MLC ಆಗಿರ್ತಕ್ಕಂಥ ಸಲೀಂ ಅಹಮದ್ ಅವರೇ, MLC ಆಗಿರ್ತಕ್ಕಂಥ ನನ್ನ ಸಹೋದರ ಎಸ್ ರವಿ ಅವರೇ, MLC ಆಗಿರ್ತಕ್ಕಂಥ ಸಹೋದರ ದಿನೇಶ್ ಗುಳಿಗೌಡ್ರೆ, ನನ್ನ ಸಹೋದರಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಸೌಮ್ಯ ರೆಡ್ಡಿ ಅವರೇ, ಮತ್ತು ಇವತ್ತಿನ ಈ ಕಾರ್ಯಕ್ರಮ ಕೇವಲ ಜನನ ಸೇರಿಸ್ಬೋದು, ಆದರೆ ಜಾತಿ ಜನನ ಸೇರಿಸೋದು ಕಷ್ಟ. ಪಕ್ಷ ಕಟ್ಬೋದು, ಜಾತಿ ಕಟ್ಟಕ್ಕಾಗೋದಿಲ್ಲ.
ಆದರೆ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋಗ್ಬೇಕಾದ್ರೆ ನನಗೆ ಮಾರ್ಗದರ್ಶನ ನೀಡಿ ನೀವು ಹೋಗೋದು ಸರಿ ಇದೆ, ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ನನ್ನ ಜೊತೆ ಸುಮಾರು DK ಸಾಹೇಬ್ರು ಯಾವಾಗಲೂ ನನ್ನ ಹಿಂದೆ ಬಿದ್ದರು. ಅವತ್ತಿಂದಲೂ ಕೂಡ ಇವ್ರ ಜೊತೆ ಚರ್ಚೆ ಮಾಡಿದಾಗ ಇಲ್ಲ ನೀವು ಸರಿಯಾದ ನಿರ್ಧಾರವನ್ನು ತಗೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಮುಖಂಡರುಗಳು, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಇವತ್ತು ಇಲ್ಲಿ ಬಂದಿದ್ದೀರಿ. ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು, ದೃಶ್ಯ ಮಾಧ್ಯಮಗಳು, ಛಾಯಾಗ್ರಾಹಕರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ಒಂದೆರಡು ಮಾತನ್ನು ನಾನು ಹೇಳ್ತೇನೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 15 ವರ್ಷಗಳ ಕಾಲ ಇದೆ. ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಮನುಷ್ಯನಿಗೆ ಯಾವಾಗಲೂ ಸ್ವಾತಂತ್ರ್ಯವೇ ಇರಬೇಕು ಹೋರಾಟ ಮಾಡಬೇಕಾದ್ರೆ. ಹಿಡಿತದಲ್ಲಿ ನೀವು ಹೋರಾಟ ಮಾಡೋಕ್ಕಾಗೋದಿಲ್ಲ. ಈಗ DK ಶಿವಕುಮಾರ್ ಸಾಹೇಬರಿಗೆ ಪೂರ್ಣ ಸ್ವಾತಂತ್ರ್ಯ, ಅದಕ್ಕೆ ನನ್ನಂತವ್ರನ್ನ ಆಯ್ಕೆ ಮಾಡ್ಕೋತಾರೆ. ಅವರು ಚಪ್ಪಾಳೆ ತಟ್ಟೋರ್ನೆಲ್ಲ ಅವ್ರು ಆಯ್ಕೆ ಮಾಡ್ಕೊಡೋದಿಲ್ಲ. ಈ ಸ್ವಾತಂತ್ರ್ಯ ಇದ್ದಾಗ ನನಗೆ ಗೊತ್ತಾಗುತ್ತೆ ಏನು ಮಾಡಬೇಕದು ಅಂತ. ಅದನ್ನು ನನಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೊತ್ತಿತ್ತು. ಏನೋ ಕಾರಣಾಂತರಗಳಿಂದ ನಾನು ಪಕ್ಷವನ್ನು ಬಿಡಬೇಕಾಯಿತು. BJP ನನ್ನನ್ನು ಕರ್ಕೊಂಡೋಯ್ತು. ಅಲ್ಲಿ ನನ್ನ ಯೋಗ್ಯತೆಗೆ ತಕ್ಕವಾದಂಥ ಕೆಲಸ ಕೊಡ್ತಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜವನ್ನು ಒಳಗೊಂಡಂಗೆ ಕಾಯಕ ಸಮಾಜಗಳಿಗೆ ನನ್ನಿಂದ ಒಳ್ಳೆಯದಾಗತ್ತೆ ಅಂತ ಭಾವಿಸೋದೆ. ಆದರೆ ಒಂದು ಸ್ಪಷ್ಟವಾಗಿ ಕೊಡ್ತೇನೆ, ನನ್ನ ಜೀವಮಾನ ಒಂದು MLC-ಗೋಸ್ಕರ ಅಲ್ಲ. ನಾನೊಂದು ಕೊಳಚೆ ಪ್ರದೇಶದಿಂದ ಬಂದರು. ನನ್ನ ಗುರಿ MLC ಆಗೋದಲ್ಲ. ಈ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮಂಥ ಸಮಾಜಗಳಿಗೆ ಒಂದು ಧ್ವನಿಯಾಗಬೇಕು ಅಂತ ನಾನು ಹೋರಾಟ ಪ್ರಾರಂಭ ಮಾಡಿದವನು. ನನಗೆ MLC ಮಾಡಿ ಕರ್ಕೊಂಡೋಗಿ ಅವ್ರು ಕೂರಿಸ್ಬಿಟ್ರು. ನಾನು ಅಧಿಕಾರ ಅಥವಾ ನನಗೊಂದು ಗೌರವಕ್ಕೋಸ್ಕರ ನಾನು ಹೋಗಲಿಲ್ಲ. ನನ್ನನ್ನು MLC ಮಾಡಿದ್ರು. ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ್ತೇನೆ. ಆದರೆ ನಮ್ಮಂತರನ್ನ ಕೂರಿಸಬಾರ್ದು, ಮೂಲೆ ಗುಂಪು ಮಾಡಬಾರ್ದು. ನಮ್ಮಿಂದ ಕೆಲಸ ತಗೋಬೇಕು. ನಾನು 50 kg ಹೊರ್ತೀನಿ ಅಂತ ಹೇಳಿದ್ರೆ ನನಗೆ 60 kg ಕೊಡಬೇಕು ಹೊರಕ್ಕೆ. ನಾನು 50 kg ಹೊರವಣಿಗೆ ತಗೊಂಡೋಗಿ 500 ಗ್ರಾಮ್ ಕೊಟ್ಬಿಟ್ಟು ನೀನು ಗೌರವ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಗೋದಿಲ್ಲ ಅದು. ಅದರಿಂದ ನನಗೆ ಬಹಳ ಮುಂದೆ ಹುಟ್ಟೆ. ನಾನು ನಮ್ಮಂಥವ್ರಿಗೆ ಗೌರವ ಅಲ್ಲ ಮುಖ್ಯ, ಬದುಕು ಮುಖ್ಯ. ನಮಗೆ ಈ ದೇಶವನ್ನು ಕಟ್ಟದಂಥವ್ರು ನಾವು, ಈ ದೇಶದ ಸಂಸ್ಕೃತಿಯನ್ನು ಉಳಿಸಿದಂಥವ್ರು ನಾವೆಲ್ಲರಾಗಿ ಬದುಕಬೇಕು, ಎಲ್ಲ ಕಾಯಕ ಸಮಾಜಗಳು ಬದುಕಬೇಕು ಅಂತ ಆ ಸ್ಥಿತಿನಲ್ಲಿದ್ದಾಗ ನನ್ನನ್ನು ತಗೊಂಡೋಗಿ ಕೂರಿಸೋದು ತೊಂದರೆ ಇಲ್ಲ. ಆದರೆ ನನಗೆ ನೊಂದೋಗ್ಬಿಟ್ಟೆ. ನಾನು ಕರೋನಾದ ಸಂದರ್ಭದಲ್ಲಿ ನಮ್ಮ ಸಮಾಜದವರಿಗೆ ಕೇವಲ 2,000 ರೂಪಾಯಿ ಕೊಡಿ ಹಿಂದೆ. ಆ ಬೆಳ್ಳಿ ಕೆಲಸ ಮಾಡೋರು, ಆ ಕಾರ್ಪೊರೇಟ್ರು, ಆ ಚಿನ್ನದ ಕೆಲಸ ಮಾಡೋರು, ಆ ಶಿಲ್ಪಿಗಳು, ಆ ಮರುಗೆಲಿಸಿದವರು 2,000 ರೂಪಾಯಿ ನನ್ನ ಕೈಲಿ ಕೊಡ್ಸೋಕ್ಕಾಗಿಲ್ಲ ಅವತ್ತಿನ ಸರ್ಕಾರದಲ್ಲಿ. ಎಷ್ಟು ಮಂದೋಗಿರ್ತೀನಿ ನಾನು. ಹೇಳೋದಕ್ಕೆ MLC ಮಾಡಿಸ್ಕೊಳೋಕೆ ಏನೂ ಆಗಲಿಲ್ಲ. ನನಗೆ ನೊಂದೋಗ್ಬಿಟ್ಟೆ. ಅವತ್ತು ನನಗೆ ಆಶ್ರಯ ಕೊಟ್ಟವರು, ಶಕ್ತಿಯಾಗಿ ಮಾತಾಡಿದಂಥವ್ರು ಸನ್ಮಾನ್ಯ DK ಶಿವಕುಮಾರ್ ಅವರು. ನಾನು ಈ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನೆನಪು ಮಾಡ್ಕೊತೇನೆ. ಅವರು ನಾನು ಸೇರೋದಕ್ಕೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದಾರೆ. ಇಲ್ಲ ನಂಜುಂಡಿಯವರು ಬರಬೇಕು ಅಂತಿತ್ತು. ಆದರೆ ಇವತ್ತು ಕಾರಣಾಂತರ, ಇವತ್ತು DK ಶಿವಕುಮಾರ್ ಸಾಹೇಬ್ರಿಗೆ 11 ಕಡೆ ಮೀಟಿಂಗ್ ಇದೆ. ಅದನ್ನು ಬಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು? ವಿಶ್ವಕರ್ಮ ಜಯಂತಿ ಮಾಡಿದ್ರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿದ್ರು. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಒಳಗೊಂಡಂತೆ ಎಲ್ಲ ಸಮಾಜಗಳಿಗೆ ಜಾತಿ ಗಣತಿ ಮಾಡಬೇಕು ಅಂದಾಗ ಅದನ್ನ ಆಚರಣೆಗೆ ಅನುಷ್ಠಾನಕ್ಕೆ ತರ್ತೀನಿ ಅಂತ ಅದು ವರದಿನೂ ಸ್ವೀಕಾರ ಮಾಡಿದ್ರು. ಇದೆಲ್ಲವನ್ನೂ ಮಾಡುವಂಥದ್ದು ಯಾವುದಾದ್ರೂ ಒಂದು ಪಕ್ಷ ನಿರ್ಧಾರ ತಗೊಳುತ್ತೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಅವರಿಲ್ಲ, ಆದರೆ ನಮ್ಗೆ ಅವ್ರು ಬರ್ತಾರೆ, ಆಶೀರ್ವಾದ ಮಾಡಿದ್ದಾರೆ. ಅದನ್ನೇ ಹೇಳ್ತೇನೆ ನಾನು. ನಮ್ಮ ಸಮಾಜದ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆಗಬೇಕು. ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆ ಆದಾಗ ಮಾತ್ರ ಎಲ್ಲರಿಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತೇನು ನಾವು ತೀರ್ಮಾನ ತಗೊಂಡಿದ್ದೀವಿ. ನನಗೂ ವಯಸ್ಸಾಯ್ತಾ ಬಂತು. ಆದರೆ ನಾನು ಬದುಕಿರೋವರೆಗೂ ಕೂಡ ನಮ್ಮ ಸಮಾಜದ ಮೂಲ ಕಸಬುಗಳು ಎಲ್ರಿಗೂ, ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲೇ ನನ್ನ ಹೋರಾಟ ಯಾವಾಗಲೂ ಈ ಪಕ್ಷದೊಳಗೆ ಇರ್ತದೆ. ಅದಕ್ಕೆ ನನಗೆ ಗೊತ್ತಿದೆ, ನಮ್ಮ ಪಕ್ಕದಲ್ಲಿ ಗೊತ್ತಿರೋದಂಥ ಅಧ್ಯಕ್ಷನೇ ಅದಕ್ಕೆ ಸರಿಯಾದಂಥ ಮಾಸ್ಟರ್.
ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಮಾಸ್ಟರ್. ನಮಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಕಾಯಕ ಸಮಾಜಗಳಿಗೂ ಧ್ವನಿ ತಂದು ಕೊಡ್ತಾರೆ ಅಂತ ನಂಬಿದ್ದೇನೆ. ಅದು ಹಾಗೆ ಆಗ್ತದೆ. ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೇಳೋದು ನಾನು, ಎಲ್ಲೆಲ್ಲಿದ್ದೀರಾ ಯಾರ ಒತ್ತಡಕ್ಕೂ ಮಣಿಬೇಡ್ರಿ. ನಾವು ಬದುಕಬೇಕು ಅಂತ ಹೇಳಿದ್ರೆ ರಾಜಕೀಯ ಜ್ಞಾನ ತಗೋಬೇಕು. ರಾಜಕೀಯ ಜ್ಞಾನ ತಗೋಬೇಕಂತ ಹೇಳಿದ್ರೆ ನಮಗೆ ಪೂರ್ಣವಾದ ಮಾಹಿತಿ ಸಿಗಬೇಕು. ಅದಕ್ಕೆ ಎಲ್ಲರೂ ಕೂಡ ಇವತ್ತಿನಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಎಲ್ಲೆಲ್ಲಿ ನಿಂತಿದ್ದಾರೆ ಅಲ್ಲೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಮತ ಆಗುವಂತ ಕೆಲಸ ಮಾಡಬೇಕು. ಈಗ ನಾನು ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಹೋಬಳಿಗೂ ಬರ್ತೇನೆ. ಕಾಯಕ ಸಮಾಜಗಳು ಎಲ್ಲೆಲ್ಲಿದೆ ಅಲ್ಲಿ ಬರ್ತೇನೆ. ನಾನು ಸಾಯೋ ಕೊನೆಯ ದಿನದವರೆಗೂ ಹಿಂದುಳಿದ ವರ್ಗದವರಿಗೋಸ್ಕರ ಕೆಲಸ ಮಾಡ್ತೇನೆ ನಾನು. ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಂದು ಸರಿ ಎಲ್ಲರೂ ಕೇಳಿಕೊಂಡು, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ, ವಿಶೇಷವಾಗಿ ಮೊನ್ನೆ ನನಗೆ ಕರೆಸಿ ಮಾತಾಡಿ ನನಗೆ ಆಶೀರ್ವಾದ ಅಂತ ಮಾಡಿದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ಮತ್ತು ನನ್ನನ್ನು ಸೇರಿಸ್ಕೊಳ್ಳೋದಕ್ಕೆ ಯಾರೆಲ್ಲ ನನ್ನ ಬೆನ್ನಿಂದ ನಿಂತಿದ್ದಾರೋ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನೀಡಿ, ಇವತ್ತಿನಿಂದ ನಂಜುಂಡಿಯವರು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ ಸಿದ್ಧಾಂತಗಳನ್ನು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಇನ್ಕ್ಲೂಡಿಂಗ್ ಗ್ಯಾರಂಟಿಯನ್ನು ಕೂಡ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ.